ಯಪ್ಪ, ಈ ತಲೆ ಹರಟೆ ಮತ್ತೆ ಏನ್ ತರಲೆ ಮಾಡಿದಾಳೋ ಏನೋ. ದಿ ಗ್ರೇಟ್ ಪ್ರಿಯಾ ಫೋನ್ ಮಾಡಿದ್ರೆ ಕಟ್ ಮಾಡ್ತೀಯಾ? ಸತ್ರ ಈ ದೇವದಾಸಕ್ ಫೋನ್ ಮಾಡಲ್ಲ. ಅವ್ರ ಲವ್ ಸ್ಟೋರಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಅಂತ ತಾನೇ ಫೋನ್ ಮಾಡಿದ್ದು. ಈಗೋ ಹರ್ಟ್ ಮಾಡ್ಕೊಂಡ್ರೆ ಹೇಗೆ ಪ್ರಿಯಾ? ಸ್ವಲ್ಪ ಕಾಂಪ್ರಮೈಸ್ ಆಗ್ಬೇಕು, ತಪ್ಪಿದಲ್ಲ. ಮಿಸ್ಸಲ್ಲ, ಪ್ರಿಯಾ ಈಗೋ ಹರ್ಟ್ ಆಗಿದೆ. ಮಿಸ್ಟರ್ ದೇವದಾಸ್, ಈಗ ನೀನೇ ನಂಗೆ ಫೋನ್ ಮಾಡೋ ಹಾಗೆ ಮಾಡ್ತೀನಿ ನೋಡು. ಏನೋ ಮೆಸೇಜ್ ಕಳ್ಸಿದಾಳಲ್ಲ. ಮಿಸ್ಟರ್ ದೇವದಾಸ್, ನೀನೇನಾದ್ರೂ ಬರ್ದೇ ಇದ್ರೆ, ಫೋನ್ ಲಿಫ್ಟ್ ಮಾಡದೇ ಇದ್ರೆ ನಾನೇ ಅಲ್ಲಿಗೆ ಬರ್ತೀನಿ. ಯಪ್ಪ, ಡೈರೆಕ್ಟ್ ಆಗಿ ಬಂದ್ಲು ಅಂದ್ರೆ ಅವಳು ಕಾಟ ತಡ್ಕೊಳ್ಳೋದು ತುಂಬಾನೇ ಕಷ್ಟ. ನಾನೇ ಫೋನ್ ಮಾಡಿ ಒಂದೆರಡು ನಿಮಿಷ ಮಾತಾಡಿ ಕೈ ತೊಳ್ಕೊಂಡ್ರೆ ಅದೇ ಬೆಟರ್. ಓಹ್, ದಟ್ ಇಸ್ ಪ್ರಿಯಾ. ನನ್ ಬಗ್ಗೆ ಅಷ್ಟಾದ್ರೂ ಭಯ ಇರ್ಬೇಕು ದೇವದಾಸ್. ನಾನೇನ್ ಮೇಡಮ್, ತಿಕ್ಲಾಗ್ ಆಡೋರ್ ನೋಡಿದ್ರೆ ಪ್ರಪಂಚನೇ ಭಯ ಪಡುತ್ತೆ. ಅಂದ್ರೆ ನನ್ ತಿಕ್ಲು ಅಂತಿದ್ದೀರಾ? ಇಲ್ಲ ಮೇಡಮ್, ನೀವು ತುಂಬಾ ತಿಳ್ಕೊಂಡಿರೋರು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹಾ ಸರಿ, ಅಷ್ಟಕ್ಕೂ ನನಗೆ ಯಾಕೆ ಫೋನ್ ಮಾಡಿದ್ರಿ ಅಂತ ಸ್ವಲ್ಪ ಹೇಳ್ಬಿಡ್ತೀರಾ? ದಟ್ಸ್ ಗುಡ್. ಹಾ, ಕೇಳಿದ್ರೆ ಹೇಳ್ತೀನಿ. ನಿಮ್ ಲವ್ ಸ್ಟೋರಿಗೋಸ್ಕರ ಫೋನ್ ಮಾಡ್ದೆ ಬಾಸ್. ಏನು? ಅದೇ ಬಾಸ್, ಪ್ರೀತಿ ಬಗ್ಗೆ ನಿನ್ನೆ ನೀವ್ ಅಷ್ಟೊಂದು ಹೇಳಿದ್ರಲ್ಲ, ಆವಾಗಿಂದ ಎಷ್ಟ್ ಬೇಗ ನಿಮ್ ಲವ್ ಸ್ಟೋರಿ ತಿಳ್ಕೊತೀನೋ ಅಂತ ಎಕ್ಸೈಟ್ಮೆಂಟ್ ಅಲ್ಲಿ ಇದೀನಿ. ನಿದ್ದೆ ಬರ್ತಿಲ್ಲ, ತಿಂಡಿ ಕೂಡ ಸೇರ್ತಾ ಇಲ್ಲ. ಟೋಟಲ್ ಆಗಿ ಮನ್ಸೆಲ್ಲ ನೀವೇ ಬಾಸ್. ವಾಟ್? ಅದೇ ಮನ್ಸೆಲ್ಲ ನಿಮ್ ಲವ್ ಸ್ಟೋರಿನೇ ಬಾಸ್. ಪ್ರಿಯಾ ಅವ್ರೆ, ಇವಾಗ ನಿಮ್ಗೆ ಏನ್ ಬೇಕಾಗಿತ್ತು? ನಿಮ್ ಲವ್ ಸ್ಟೋರಿ ಹೇಳಿದ್ರೆ ನಂಗೆ ಕೇಳ್ಬೇಕು ಅನ್ಸ್ತಿದೆ. ನನ್ ಬರ್ತ್ಡೇ ದಿನ ಹೇಳಿದ್ನಲ್ಲ. ಹೇಳಿದ್ರಿ, ಆದ್ರೆ ಇನ್ನೂ ಡೀಟೇಲ್ ಆಗಿ ಕೇಳ್ಬೇಕು ಅನ್ಸ್ತಿದೆ. ಹೇಳಲ್ವಾ ಬಾಸ್? ಹಾಗಾದ್ರೆ ಹೇಳ್ತೀನಿ, ಕೇಳು. ಹೇಳಿ. ಅಂದವಾದ ಚಂದಮಾಮ. ವಾವ್, ನಿಮ್ ಲವ್ ಸ್ಟೋರಿ ಚಂದ್ರನಿಂದ ಸ್ಟಾರ್ಟ್ ಆಯ್ತು ಅಂತಾಯ್ತು. ಹೇಳೋದ್ನ ಸ್ವಲ್ಪ ಕೇಳು. ಹಾ, ಹೇಳಿ. ಒಂದು ಸುರ್ಸುರು ಬತ್ತಿ ತುಂಬಾ ಅಂದವಾಗಿ ಉರಿತಾ ಇತ್ತು. ದೀಪಾವಳಿ ಅಮಾವಾಸ್ಯೆ ಟೈಮಲ್ಲಿ ಬರುತ್ತಲ್ವಾ, ಸುರ್ಸುರ್ ಬತ್ತಿ ಚಂದ್ರ ಇದ್ದಾಗ ಹೇಗೆ ಉರಿಯುತ್ತೆ? ಇಂಥ ತರ್ಲೆ ಪ್ರಶ್ನೆ ಕೇಳಿದ್ರೆ ನಾನು ಹೇಳಲ್ಲ. ಸಾರಿ, ಹೇಳಿ. ಆ ಸುರ್ಸುರು ಬತ್ತಿ ಬೆಳಕಲ್ಲಿ ಬೆಳ್ಳಗಿರೋ ಡ್ರೆಸ್ ಹಾಕೊಂಡು ನಡ್ಕೊಂಡ್ ಬರ್ತಾ ಇರೋ ನನ್ ಪ್ರೇಯಸಿ ಮುಖಾನ ಮೊದಲನೇ ಸಲ ನೋಡ್ದೆ. ವಾವ್, ವಾಟ್ ಅ ಕಾಂಬಿನೇಷನ್! ಚಂದಮಾಮ, ಸುರ್ಸುರ್ ಬತ್ತಿ ಬೆಳಕು, ವೈಟ್ ಡ್ರೆಸ್, ಸೂಪರ್. ಡಿಸ್ಟರ್ಬ್ ಮಾಡಬಾರ್ದು ಅನ್ಲಿಲ್ವಾ? ಓಕೆ. ಆ ಕ್ಷಣನೇ ಆ ರೂಪ ನನ್ ಮನ್ಸಲ್ಲಿ ಅಚ್ಚಾಗ್ಬಿಡ್ತು. ನನ್ನಲ್ಲಿ ಪ್ರೀತಿ ಹುಡ್ತು. ಅವಾಗ್ಲಿಂದಾನು ಆ ಪ್ರೇಯಸಿನ ಪಡ್ಕೋಬೇಕು ಅಂತ ಹಿಂದೆ ಬೀಳ್ತಾನೇ ಇದ್ದೀನಿ. ನನ್ ಪ್ರೀತಿನ ಅವಳು ಅರ್ಥ ಮಾಡ್ಕೊಳ್ಳೇ ಇಲ್ಲ. ಆದ್ರೆ ನಾನು ಅವಳ ಮನ್ಸನ್ನ ಅರ್ಥ ಮಾಡ್ಕೊಂಡು ಅವಳನ್ನ ಏರ್ಪೋರ್ಟ್ ಅಲ್ಲಿ ಡ್ರಾಪ್ ಮಾಡಿದೆ. ಅವಳು ಹೈಯರ್ ಸ್ಟಡೀಸ್ಗೋಸ್ಕರ ಹೊರಟೋದ್ಲು. ಅವತ್ ಹೋಗಿದ್ ನಿನ್ ಪ್ರೇಯಸಿ ವಾಪಸ್ ಬರ್ಲಿಲ್ವಾ ಬಾಸ್? ಅಲ್ಲಿಗೆ ಕತೆ ಮುಗೀತು. ಕತೆ ಮುಗೀತು ಅಂದ್ರೆ? ಅದೇ ನನ್ ಪ್ರೇಮ ಕತೆ ಎಂಡ್ ಆಗೋಯ್ತು. ಬ್ಯೂಟಿಫುಲ್ ಲವ್ ಸ್ಟೋರಿ ಬಾಸ್. ಬೆಳಕಲ್ ಶುರುವಾಗಿದ್ ನಿಮ್ ಪ್ರೀತಿ
ಆ ಹುಡುಗಿ ಹೊರಟೋದ್ಮೇಲೆ ಕತ್ಲಲ್ಲಿ ಮುಳುಗೋಯ್ತು ಅಂದಂಗಾಯ್ತು. ಗ್ರೇಟ್ ಲಕ್ ಬಾಸ್, ಗ್ರೇಟ್ ಲಕ್. ತುಂಬಾ ಗ್ರೇಟ್. ಅಮ್ಮ ಅಮ್ಮ, ಏನಾಯ್ತೆ? ಅತ್ತೆ ಊರಿಂದ ಬಂದ್ಬಿಟ್ರಮ್ಮ. ರಾಧಿಕಾಗಿ ಮನೆಯಿಂದ ಬೀಳ್ಕೊಡುಗೆ ಕೊಡು ಟೈಮ್ ಬಂದ್ಬಿಡ್ತು. ಹಾಗಾದ್ರೆ ನಡಿ. ಅದ್ಕೆ ಪ್ರಯಾಣ ಚೆನ್ನಾಗ್ ನಡೀತಾ? ಮೀಟಿಂಗ್ ಸಕ್ಸಸ್ ಆಯ್ತಾ ಅತ್ತೆ? ಮಲ್ಲೇಶ್ವರಿ, ಹೋಗಿ ಅತ್ತೆಗ್ ನೀರ್ ತಗೊಂಡ್ ಬಾ. ಆಯ್ತಮ್ಮ. ಕಾಫಿ ತಗೊಂಡ್ ಬರ್ಬೇಕಾ ಅದ್ಕೆ? ಏನಿದು ಸತ್ಕಾರ ಜೋರಾಗಿದೆಯಲ್ಲ? ನನಗ್ ಕಾಫಿ ಕೊಡಕ್ಕೆ ನನ್ನ ಸೊಸೆ ಇದ್ದಾಳೆ. ನೀರ್ ತಗೊಳ್ಳಿ ಅತ್ತೆ. ಬೇಡ. ರಾಧಿಕಾ, ಅಮ್ಮ ರಾಧಿಕಾ, ರಾಧಿಕಾ, ರಾಧಿಕಾ. ಅದು ರಾಧಿಕಾ ಮನೇಲಿ ಇಲ್ಲಮ್ಮ. ಕೈಲಾಶ್ ಒಬ್ನೇ ಇದ್ದಾನೆ. ಕೈಲಾಶ್ ಕೂಡ ತುಂಬಾ ತಲೆನೋಯ್ತಿದೆ ಅಂತ ಮಲ್ಕೊಂಡಿದ್ದಾನ ಅದ್ಕೆ. ಏನು, ಕೈಲಾಶ್ಗೆ ತಲೆ ನೋಯ್ತಿದ್ಯಾ? ಹೌದು ಅತ್ತೆ, ಅವಾಗ್ಲೇ ನಾನು ಹೋಗಿ ಟ್ಯಾಬ್ಲೆಟು ಕೊಟ್ಟೆ. ಕಂದ ಕೈಲಾಶ್, ಸ್ವಲ್ಪ ಜ್ವರನೂ ಬಂದಾಗಿದೆಯಲ್ಲ. ಅಷ್ಟಕ್ಕೂ ಕೈಲಾಶಕ್ಕೆ ಹೀಗಿರುವಾಗ ರಾಧಿಕಾ ಎಲ್ಲಿ ಹೋಗಿರ್ಬೋದು? ರಾಧಿಕಾ ಎಲ್ಲಿಗೆ ಹೋಗಿದ್ದಾಳೆ? ನಿಮ್ಮನ್ನೇ ಕೇಳ್ತಿರೋದು, ಮಾತಾಡೋಕೇನು? ರಾಧಿಕಾ ಎಲ್ಲಿ? ಹೇಳಿದ್ರೆ ನೀನೇನ್ ಅನ್ಕೋತೀಯೋ ಅಂತ ಯೋಚನೆ ಮಾಡ್ತಿದ್ದೀನಮ್ಮ. ಹೇಳಿದ್ಮೇಲೆ ನೀನ್ ಕೋಪ ಮಾಡ್ಕೋಬಾರ್ದಮ್ಮ. ಅದೆಲ್ಲ ಬಿಟ್ಟು ವಿಷಯ ಹೇಳು. ನಿಮಗ್ ಗೊತ್ತಿಲ್ದೆ ರಾಧಿಕಾ ಓದ್ತಿದ್ದಾಳ ಅದ್ಕೆ. ಕಾಲೇಜಿಗೆ ಹೋಗಿದ್ದಾಳೆ. ಏನ್ ಹೇಳ್ತಿದ್ದೀರಾ ನೀವು? ಹೌದು ಅತ್ತೆ, ಎಕ್ಸಾಮ್ ನಡೀತಿದ್ಯಂತೆ. ಭಾವಂಗೆ ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತಿದ್ರೂನು ನಂಗ್ ಓದೇ ಮುಖ್ಯ, ಡಾಕ್ಟರ್ ಆಗೋದೇ ನನ್ ಗುರಿ ಅಂತ ಕಾಲೇಜಿಗೆ ಹೋಗ್ಬಿಟ್ಲು. ಹೌದು ಅದ್ಕೆ ಅವ್ರೆ, ನಮ್ ಕೈಲಾಶ್ನ ಚೆನ್ನಾಗ್ ಮರಳು ಮಾಡಿ ನಿಮಗ್ ಗೊತ್ತಿಲ್ದೇನೆ ಅವಳ ಆಸೆನೆಲ್ಲ ಪೂರೈಸ್ಕೊಳಕ್ ನೋಡ್ತಿದ್ದಾಳೆ. ನೋ, ನನ್ನ ಸೊಸೆ ನನಗ್ ಮೋಸ ಮಾಡ್ತಾಳೆ ಅಂದ್ರೆ ನಾನ್ ನಂಬಲ್ಲ. ಶಕುಂತಲಾ, ನೀನ್ ಈ ಮಾತು ಹೇಳ್ತೀಯ ಅಂತ ಗೊತ್ತಿತ್ತು. ಅದಕ್ಕೆ ಸಾಕ್ಷಿ ಸಮೇತ ರೆಡಿಯಾಗಿ ಬಂದಿದ್ದೀನಿ.
ಇಲ್ಲಿ ನೋಡು, ಈ ಫೋಟೋ ಮತ್ತೆ ವಿಡಿಯೋ ನೋಡು. ರಾಧಿಕಾನ ನಾನು ಎಷ್ಟೆಲ್ಲ ನಂಬಿದ್ದೆ. ಸೊಸೆ ಥರ ಅಲ್ಲ, ಮಗಳ ಥರ ನೋಡ್ಕೊಂಡಿದ್ದೆ. ದೊಡ್ಡೋಳು ಅಂತ ನನ್ನ ಹತ್ರ ಒಂದು ಮಾತು ಹೇಳ್ದೆ ಕಾಲೇಜಿಗೆ ಹೋಗೋದಿಕ್ಕೆ ಎಷ್ಟು ಧೈರ್ಯ ಅವಳಿಗೆ. ಇದೇನಿದು, ಕೈಲಾಶ್ ಅವ್ರು ಇನ್ನೂ ಬಂದಿಲ್ವಲ್ಲ? ಯಾಕೆ ಬಂದಿಲ್ಲ? ಯಾವ್ದಾದ್ರೂ ಮುಖ್ಯವಾದ ಕೆಲ್ಸ ಇತ್ತೇನೋ? ಇವತ್ತು ನಿನ್ನೆಗಿಂತ ಚೆನ್ನಾಗಿ ಎಕ್ಸಾಮ್ ಬರ್ತೆ ಅಂತ ಹೇಳಿದ್ರೆ ಅವ್ರಿಗೆ ತುಂಬಾ ಖುಷಿ ಆಗತ್ತೆ. ಅವ್ರಿಗೆ ಯಾಕೆ ತೊಂದರೆ ಕೊಡೋದು? ನಾನೇ ಆಟೋದಲ್ಲಿ ಹೋಗ್ತೀನಿ. ಊರಿಂದ ಯಾವಾಗ ಬಂದ್ರಿ ಅತ್ತೆ? ಎಷ್ಟೊತ್ತಾಯ್ತು? ನಾನ್ ಯಾವಾಗ ಬಂದೆ ಅನ್ನೋದನ್ನ ಬಿಡು. ನೀನೆಲ್ಲಿಂದ ಬರ್ತಿದ್ಯಾ? ನಾನ್ ಕೇಳ್ತಿರೋದು ನಿನ್ನ. ಮರ್ಯಾದೆಯಾಗಿ ಹೇಳು, ಎಲ್ಲಿಂದ ಬರ್ತಿದ್ಯಾ? ಅತ್ತೆ, ಅದು ನಾನು ಅದು ನಿಮ್ಗೆ ನಿನ್ನ ಎಷ್ಟೊಂದು ನಂಬಿದ್ನಲ್ಲೇ, ನಿನಗೆ ಎಷ್ಟೆಲ್ಲ ಬೆಲೆ ಕೊಟ್ಟಿದ್ದೆ.
ನೀನ್ ಮಾಡ್ತಿದ್ದ ಚಿಕ್ಕ ಚಿಕ್ಕ ತಪ್ಪುಗಳನ್ನು ಸಹ ಕ್ಷಮಿಸಿ ಅರ್ಥ ಮಾಡ್ಕೋತೀಯ ಅಂತ ಸುಮ್ನಾಗಿದ್ದೆ. ಅದಕ್ಕೇನೆ ನನ್ನ ಅನುಮತಿ ಇಲ್ದೆ ನೀನು ಹೊರಗಡೆ ಕಾಲೇ ಇಡಲ್ಲ ಅಂತ ನಂಬಿದ್ನಲ್ಲೇ. ಆದ್ರೆ ನನ್ನ ನಂಬಿಕೆಗೆ ಮಸಿ ಬಳಿದು ಈ ಮನೆ ಮರ್ಯಾದೆ ತೆಗೆದ್ಯಲ್ಲೇ. ನಾನ್ ಎಲ್ ಮರ್ಯಾದೆ ತೆಗ್ದೆ ಅತ್ತೆ? ಮಾಡಿರೋ ತಪ್ಪನ್ನ ಸಮರ್ಥಿಸ್ಕೋತಾ ಇದ್ಯಾ? ಕಾಲೇಜಿಗೆ ಹೋಗ್ತಿರೋದ್ ಯಾಕೆ? ಓದ್ತಾ ಇರೋದ್ ಯಾಕೆ? ಅಂತ ದೊಡ್ಡ ವಿಷಯನ ನನಗ್ ಗೊತ್ತಾಗದೆ ಇರೋ ಹಾಗೆ ಗುಟ್ಟಾಗಿಟ್ಟಿದ್ಯಾ ಅಂದ್ರೆ ನಿನ್ನ ಏನನ್ಬೇಕು? ಅತ್ತೆ, ನಾನ್ ಹೇಳ್ಬೇಕು ಅಂತಾನೆ ಅನ್ಕೊಂಡಿದ್ದೆ. ಹಾಗಲ್ಲ ಅತ್ತೆ, ಅದೇನಾಯ್ತು ಅಂದ್ರೆ ಇನ್ನು ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ? ಅಮ್ಮ, ಹೇಗ್ ಸಾಕಿದೀನೋ ನಿನ್ನ. ನನ್ನ ಹತ್ರನೇ ನಿಜ ಮುಚ್ಚಿಡ್ತೀಯ? ಇಲ್ಲಮ್ಮ. ಮದುವೆ ಆದ್ಮೇಲೆ ಈ ತಾಯಿ ಹತ್ರ ಸುಳ್ಳು ಹೇಳೋದನ್ನು ಕಲ್ತ್ಬಿಟ್ಟಿಯಾ? ಹಾಗ್ಯಾಕಂತೀರ ಅಮ್ಮ? ಗೊತ್ತಿಲ್ದೆ ತಪ್ಪು ಮಾಡಿದ್ರು ಸಹ ತಾನಾಗ್ ತಾನೇ ನನ್ನ ಹತ್ರ ನಿಜ ಒಪ್ಕೊಂಡು ಕ್ಷಮಿಸು ಅಂತ ಕೇಳ್ತಿದ್ದ ನನ್ನ ಮಗನ್ನು ಸಹ ನೀನ್ ಬದಲಾಯಿಸ್ಬಿಟ್ಟಿಯಲ್ಲೇ. ನನ್ನ ಹತ್ರನೇ ಸುಳ್ಳು ಹೇಳೋ ತರ ಮಾಡ್ಬಿಟ್ಟಿಯಲ್ಲ. ಅಮ್ಮ, ರಾಧಿಕಾ ಯಾವ ಸುಳ್ಳು ಹೇಳಿಲ್ಲ ಅಮ್ಮ. ಓದಿನ ವಿಚಾರದಲ್ಲಿ ನೀನು ಅಡ್ಡಿಪಡಲ್ಲ ಅಂತ ನಂಬಿ ಅವಳು ಹೇಳ್ತೀನಿ ಎಂದಾಗ್ಲೂ ಸಂದರ್ಭ ನೋಡ್ಕೊಂಡು ನಿನಗೆ ಹೇಳೋಣ ಅಂತ ನಾನೇ ತಡೆದಿದ್ದೆ. ವಿದ್ಯೆ ಕಲಿಯೋದು ತಪ್ಪೇನಲ್ವಲ್ಲಮ್ಮ? ವಿದ್ಯೆ ಕಲಿಯೋದು ತಪ್ಪಲ್ದೇ ಇರಬಹುದು, ಆದ್ರೆ ನನಗ್ ಹೇಳ್ದೇನೆ ವಿದ್ಯೆ ಕಲಿಯೋದು ತಪ್ಪು. ಲೋ, ನೀವಿಬ್ರು ಚೆನ್ನಾಗಿರ್ಬೇಕು ಅಂತ, ಸಂತೋಷವಾಗಿರ್ಬೇಕು ಅಂತ ಪ್ರತಿದಿನ ಹಗಲು ರಾತ್ರಿ ದೇವ್ರ ಹತ್ರ ಬೇಡ್ಕೋತಿದ್ದೀನಲ್ಲೋ.